ಇದು ಸಮಯ ಅಭಿಯಾನಕ್ಕೆ ಸಿಕ್ಕಿರುವಂತಹ ಒಂದು ಬೆಂಬಲ ಅಂತ ಹೇಳ್ಬೋದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗಿನಿಂದ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಅಥಣಿಯಲ್ಲೂ ಕೂಡ ನಮ್ಮ ಒಂದು ಸಮಯ ನ್ಯೂಸ್ ಚಾನೆಲ್ನ ಅಭಿಯಾನಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಸಮಯ ನ್ಯೂಸ್ ಅಭಿಯಾನಕ್ಕೆ ಬೆಳಗಾವಿಯ ಅಥಣಿಯಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಇಲ್ಲಿ ಎಬಿವಿಪಿ, ರಾಜ್ಯ ರೈತ ಸಂಘ, ಅಲ್ಲದೆ ಹಸಿರು ಸೇನೆ, ಕನ್ನಡ ರಕ್ಷಣಾ ವೇದಿಕೆ ಸೇರಿದಂತೆ ಇನ್ನಿತರ ಸಂಘಟನೆಗಳು ಅಭಿಯಾನಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿವೆ. ಅಥಣಿಯ ಜೆಇ ಶಿಕ್ಷಣ ಸಂಸ್ಥೆಯ 1,000ಕ್ಕೂ ಹೆಚ್ಚು ಎಬಿವಿಪಿ ವಿದ್ಯಾರ್ಥಿಗಳು ಅಭಿಯಾನದಲ್ಲಿ ಭಾಗವಹಿಸಿ ಅಪ್ರಾಪ್ತ ಬಾಲಕಿಯರ ರಕ್ಷಣೆ ನಮ್ಮ ಹೊಣೆ ಎಂಬ ಘೋಷಣೆಯನ್ನು ಕೂಗುತ್ತಾ ಬೆಂಬಲವನ್ನ ಸೂಚಿಸಿದ್ದಾರೆ. ನಂತರ ಅಥಣಿ ತಹಶೀಲ್ದಾರ್ ಮಹಾದೇವಿ ಅವರಿಗೆ ಮನವಿಯನ್ನ ಸಲ್ಲಿಸಿದ ವಿದ್ಯಾರ್ಥಿಗಳು ಕಾಮುಕರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವ ಕಾನೂನು ಜಾರಿ ಮಾಡುವಂತೆ ಇಲ್ಲಿ ಒತ್ತಾಯ ಮಾಡಿದ್ದಾರೆ. ನೋಡ್ತಾ ಇದ್ರಿ ಈ ದೃಶ್ಯದಲ್ಲಿ ಹೆಣ್ಣು ಮಕ್ಕಳೇ ಮುಂದೆ ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕಾಮುಕರು ಯಾರೇ ಆದ್ರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂಥ ಮನವಿಯನ್ನ, ಆಗ್ರಹವನ್ನ ಅಲ್ಲಿನ ತಹಶೀಲ್ದಾರ್ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳ ಒಂದು ಏನಿದೆ ರಕ್ಷಣೆ ಬಗ್ಗೆ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಬೇಕು, ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅನ್ನುವಂಥ ಒಂದು ಮನವಿ, ಆಗ್ರಹವನ್ನ ಬರೆದು ಅವರು ತಹಶೀಲ್ದಾರ್ಗೆ ಒಪ್ಪಿಸಿದ್ದಾರೆ. RH ಕುಲಕರ್ಣಿ ಸ್ಮಾರಕ ಕಟ್ಟಡ, ಇದು ಜೆಇ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ತಿಳಿದು. ಕೇಂದ್ರ ಸರ್ಕಾರ ರಕ್ಷಣೆ ಅಂತ ಆಗಲೇಬೇಕು ಅಂತ ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳ ರಕ್ಷಣೆ ಆಗಲೇಬೇಕು. ಬಾಲಕಿಯರ ಮೇಲಾಗಲಿ, ಲೇಡೀಸ್ ಮೇಲಾಗಲಿ, ಎಲ್ಲ ರಾಜ್ಯ ಸರ್ಕಾರಗಳಾಗಿರ್ಬೋದು ಕೆಲವೊಂದು ತಿಳುವಳಿಕೆ ಕೊಡಬೇಕಾಗತ್ತೆ. ನೀಡೋದಕ್ಕೆ ಏನು NGOs ಇರ್ತಾವೆ ಅವರು, ಮತ್ತು ಎಜುಕೇಟೆಡ್ಸ್ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಅಂತಹ ಪ್ರಕರಣಗಳು ಹೆಚ್ಚಾಗತಕ್ಕ ಜಾಗೃತಿಯನ್ನು ಮೂಡಿಸಿದರೂ ಕೂಡ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಜಾರಿಯಾಗಿದೆ. ಮಾನ ರಕ್ಷಣೆ ಮಾಡಿ ಅನ್ನುವಂಥ ಅಭಿಯಾನದಡಿ